ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನವ್ಯ ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೊಂದು ಅಡಿಗೆ ರೆಸಿಪಿ ಮಾಡ್ಲಿಕ್ಕಿದ್ದೀನಿ. ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಂಗಳೂರು ಶೈಲಿಯ ಒಂದು ಮಶ್ರೂಮ್ ಸುಕ್ಕ ಮಾಡೋಣ ಅಂತ. ಹಾಗಾಗಿ ಈ ಒಂದು ಮಶ್ರೂಮ್ ಸುಕ್ಕ ಮಾಡಲು ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಮೊದಲು ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇಲ್ಲಿ ತಗೊಂಡಿದ್ದೀನಿ ಒಂದು 3 ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಸ್ಪೂನ್ ಅಷ್ಟು ಜೀರಿಗೆ, ಒಂದು ಸ್ವಲ್ಪ 1/4 ಚಮಚದಷ್ಟು ಮೆಂತೆ, ಒಂದು 4-5 ಲವಂಗ, ಒಂದು ಏಲಕ್ಕಿ ಮತ್ತು 2 ತುಂಡು ಚಕ್ಕೆ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ, ಮತ್ತು ನಾನು ತಗೊಂಡಿದ್ದೀನಿ ಒಂದು 10 ಬ್ಯಾಡಗೆ ಮೆಣಸು, ಹಾಗೆ 1 ಕಪ್ಪಷ್ಟು ಕೊಬ್ಬರಿ ತುರಿ, ಮತ್ತು ಸಿಪ್ಪೆ ತೆಗೆದು ತೊಳೆದಿಟ್ಟಂತಹ ಮಶ್ರೂಮ್, ಒಂದು ಟೊಮ್ಯಾಟೊ, 2 ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಾಗೆ ಒಂದು 5-6 ಬೆಳ್ಳುಳ್ಳಿ, ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 4-5 ಸ್ಪೂನು ತೆಂಗಿನೆಣ್ಣೆ. ಮೊದಲಿಗೆ ನಾವು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೆಗೆದಿದ್ದಂತಹ ಒಂದು ಏಲಕ್ಕಿ, 4-5 ಲವಂಗ, 1-2 ಚಕ್ಕೆ, ಹಾಗೆ ಕೊತ್ತಂಬರಿ ಮತ್ತು ಜೀರಿಗೆ ಹಾಗೂ ಸ್ವಲ್ಪ ಮೆಂತೆ ಹಾಕಿ ಅದನ್ನು ಫ್ರೈ ಮಾಡ್ತಿದ್ದೇನೆ. ಇದು ಫ್ರೈ ಆದ ನಂತರ ನಾನು ಇದಕ್ಕೆ ತೆಗೆದಿಟ್ಟಂತಹ ಒಂದು 10 ಬ್ಯಾಡಗೆ ಮೆಣಸನ್ನು ಇದಕ್ಕೆ ಹಾಕ್ತಿದ್ದೇನೆ. ಈ ಮಸಾಲ ಫ್ರೈ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾದ್ಮೇಲೆ ನಾವು ಮಶ್ರೂಮ್ ಸುಕ್ಕ ಮಾಡೋದ್ರಿಂದ ಇದನ್ನ ಹುಡಿ ಮಾಡಿ ಇಟ್ಕೊಳ್ಳೋಣ. ಫ್ರೈ ಮಾಡಿಟ್ಟಂತಹ ಮಸಾಲವನ್ನು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಒಂದು 5-6 ಬೆಳ್ಳುಳ್ಳಿಯನ್ನು ಹಾಕಿ ಹುಡಿ ಮಾಡಿ ಇಡೋಣ. ನೋಡ್ಬೋದು ಈ ಒಂದು ಮಸಾಲ ಇಲ್ಲಿ ಹುಡಿ ಆಗಿದೆ. ಇಷ್ಟು ಹುಡಿ ಆದ್ರೆ ಸಾಕು. ಇದು ಮಸಾಲ ಹುಡಿ ಆದ ನಂತರ ನಾವೇನು ಕೊಬ್ಬರಿ ತಗೊಂಡಿದ್ದೇವೆ ಅದನ್ನ ಸ್ವಲ್ಪ ಫ್ರೈ ಮಾಡೋಣ. ತೆಂಗಿನೆಣ್ಣೆ ಹಾಕಿ ಅದನ್ನ ನಾವು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಈ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡಿದ್ದಾಯ್ತು. ಇನ್ನು ಈ ಒಂದು ಮಶ್ರೂಮ್ ಸುಕ್ಕ ಮಾಡಲು ನಾನು ತಗೊಂಡಿದ್ದೇನೆ ಒಂದು ಮಣ್ಣಿನ ಪಾತ್ರ. ಇದರಲ್ಲಿ ನಾನೀಗ ಮಶ್ರೂಮ್ ಸುಕ್ಕವನ್ನ ಮಾಡ್ಲಿಕ್ಕಿದ್ದೀನಿ. ಮೊದಲಿಗೆ ನಾನು ತೆಂಗಿನ ತುರಿಯನ್ನ ಹುರಿದಿಟ್ಟಿದ್ದೀನಿ, ಮಸಾಲವನ್ನ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಾನು ಈ ಒಂದು ಮಣ್ಣಿನ ಪಾತ್ರದಲ್ಲಿ ಮಶ್ರೂಮ್ ಸುಕ್ಕವನ್ನ ಮಾಡ್ಲಿಕ್ಕಿದ್ದೀನಿ. ಈಗ ಮೊದಲಿಗೆ ಒಂದು ಮಣ್ಣಿನ ಪಾತ್ರೆಯನ್ನ ತಗೊಂಡು ಅದಕ್ಕೆ ನಾನು ತೆಂಗಿನೆಣ್ಣೆನ ಹಾಕ್ತಿದ್ದೇನೆ. ಇದು ಬಿಸಿ ಆದ ನಂತರ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಹಾಕೋದು. ಸ್ವಲ್ಪ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿ ಮತ್ತೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನ ಹಾಕಿ ಫ್ರೈ ಮಾಡೋದು. ಶುಂಠಿ ಮತ್ತೆ ಬೆಳ್ಳುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದು ಫ್ರೈ ಆದ್ಮೇಲೆ ನಾವು ಕಟ್ ಮಾಡಿಟ್ಟಂತಹ ಆನಿಯನ್ನ ಹಾಕೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಲ್ಮೋಸ್ಟ್ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಇದನ್ನ ಫ್ರೈ ಮಾಡೋಣ. ಇದು ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನ ಹಾಕೋಣ. ಇದು ಕೂಡ ಫ್ರೈ ಆಗಿ ಟೊಮೆಟೊ ಕರೆಕ್ಟ್ ಆಗಿ ಫ್ರೈ ಆಗಿ ಬೆಂದ ನಂತರ ನಾವು ಮಶ್ರೂಮ್ ಅನ್ನು ಹಾಕಿ ಬೇಯಿಸ್ಬೇಕು. ಟೊಮೆಟೊ ಮತ್ತೆ ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾವು ಈಗ ಮಶ್ರೂಮ್ ಅನ್ನ ಸೇರಿಸ್ಕೊಳ್ಳೋಣ. ಮಶ್ರೂಮ್ ಅನ್ನ ಸೇರಿಸ್ಕೊಂಡಿದ್ದೇನೆ. ಇದನ್ನ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ.
ಸೊ ಇದು ಬೇಯಬೇಕಾದ್ರೆ ನೀವು ಸ್ವಲ್ಪ ಏನು ನಾವು ಪುಡಿ ಮಾಡಿಟ್ಟಿದ್ದೀವಿ ಆ ಮಸಾಲಾನ ಹಾಕಿದ್ರು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ಪೂನಷ್ಟು ಮಸಾಲವನ್ನ ಇಲ್ಲಿ ಹಾಕ್ತಾ ಇದ್ದೇನೆ. ಒಂದಿದ್ರ ಒಂದ್ 2 ಸ್ಪೂನ್ ಅಷ್ಟು ಮಸಾಲವನ್ನ ಈಗ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಬೇಯಲಿ. ಮಶ್ರೂಮ್ ನೀರ್ ಬಿಡೋ ಕಾರಣ ನಿಮ್ಗೆ ಬೇಕಾದ್ರೆ ನೀರನ್ನ ಹಾಕ್ಬೋದು. ಸೊ ನಾನು ಏನ್ ಮಸಾಲ ಕಡ್ದಿಡ್ಬೇಕಾದ್ರೆ ಅದ್ರ ನೀರಿತ್ತ ಅದನ್ನ ನಾನು ಸ್ವಲ್ಪ ಈ ಹೊತ್ತಲ್ಲಿ ಹಾಕ್ತಾ ಇದ್ದೇನೆ. ಸೊ ಒಂದ್ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು. ನಾವು ಸುಕ್ಕ ಮಾಡೋದ್ರಿಂದ ಸೊ ನೀರು ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಮಶ್ರೂಮ್ ಸ್ವಲ್ಪ ನೀರ್ ಬಿಡೋ ಕಾರಣ ಸ್ವಲ್ಪ ನೀರನ್ನ ಹಾಕಿ ಇದನ್ನ ಬೇಯಲಿಕ್ಕೆ. ಸೊ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ನಾವು ಇದನ್ನ ಬೇಯಲಿಕ್ಕೆ ಇಡ್ತೀವಿ. ಆಲ್ಮೋಸ್ಟ್ 5 ನಿಮಿಷ ಆಗಿದೆ. ಸೊ ನೋಡೋಣ ಮಶ್ರೂಮ್ ಬೆಂದಿದ್ಯಾ ಅಂತ. ಸೊ ನೋಡ್ಬೋದು. ಸೊ ನಾವು ಹಾಕಿದ ಸ್ವಲ್ಪ ನೀರು ಆಲ್ರೆಡಿ ಮಶ್ರೂಮ್ ನೀರು ಬಿಟ್ಟಿದೆ. ಹಾಗಾಗಿ ಆಲ್ಮೋಸ್ಟ್ ಮಶ್ರೂಮ್ ಕೂಡ ಬೆಂದಿದೆ. ಸೊ ಈ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಸೊ ರುಚಿ ಹೇಗೆ ಬೇಕು ಹಾಗೆ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಸರಿ. ಸೊ ಮಶ್ರೂಮ್ ಆಲ್ಮೋಸ್ಟ್ ಬೆಂದಿದೆ. ಸೊ ಇವಾಗ ನಾವು ನಾವು ಮಸಾಲ ಮಾಡಿಟ್ಕೊಂಡಿದ್ದೇವೆ ಅದನ್ನ ನಾವು ಇಲ್ಲಿ ಹಾಕೋಣ. ಮಸಾಲ ಎಲ್ಲ ಹಾಕಿದ್ದೀನಿ. ಮಸಾಲ ಒಂದು ಸ್ವಲ್ಪ ಬೆಂದ ಮೇಲೆ ಸೊ ನಾವು ಇದಕ್ಕೆ ಫ್ರೈ ಮಾಡಿಟ್ಟಂತಹ ತೆಂಗಿನಕಾಯನ್ನ ಸೇರಿಸ್ಕೊಳ್ಳೋಣ. ಸೊ ಇದು ಮಸಾಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಸೊ ಇವಾಗ ನಾನು ಫ್ರೈ ಮಾಡಿಟ್ಟಂತಹ ತೆಂಗಿನ ತುರಿಯನ್ನ ಸೇರಿಸ್ಕೊತಿದ್ದೇನೆ. ಸೊ ನೀವು ಉಪ್ಪು ನೋಡಿ ನೀವು ಬೇಕಾದ್ರೆ ತೆಂಗಿನಕಾಯಿ ಹಾಕಿದ ನಂತರ ಉಪ್ಪನ್ನ ಸೇರಿಸ್ಕೊಳ್ಬಹುದು. ಸೊ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ನೋಡ್ಬೋದು ಸುತ್ತ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಇವಾಗ ನಾವೇನ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ವಿ ಅದನ್ನ ಸ್ವಲ್ಪ ಲಾಸ್ಟಿಗೆ ಹಾಕಿದ್ರೆ ನೋಡಿದ್ರಲ್ಲ ಮಶ್ರೂಮ್ ಸುಕ್ಕ ತುಂಬಾನೇ ಈಸಿ ಆಗಿದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಶ್ರೂಮ್ ಸುಕ್ಕ ರೆಡಿ ಆಗಿದೆ. ಕೊಕೊನಟ್ ಒಂದು ಸ್ವಲ್ಪ ಬೆಂದ ನಂತರ ನೀವು ಸ್ಟವ್ ಆಫ್ ಮಾಡಿದ್ರೆ ಮಶ್ರೂಮ್ ಸುಕ್ಕ ರೆಡಿ ಆಗಿದೆ. ನೋಡಿದ್ರಲ್ಲ ಈ ಒಂದು ಮಶ್ರೂಮ್ ಸುಕ್ಕ ಹೇಗೆ ಮಾಡಬಹುದು ಅಂತ. ಸೊ ಬಿಸಿ ಬಿಸಿಯಾದ ಮಶ್ರೂಮ್ ಸುಕ್ಕ ರೆಡಿ ಆಗಿದೆ. ಈ ಒಂದು ಮಶ್ರೂಮ್ ಸುಕ್ಕವನ್ನ ನೀವು ನೀರ್ ದೋಸೆ ಅಥವಾ ಇಡ್ಲಿ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ, ಸಿಗ್ತಾ ಇರು ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.